ನಮಸ್ಕಾರ ಎಲ್ಲ ನಮ್ಮ ಶಿಕ್ಷಕ ಆಕಾಂಕ್ಷಿ ಬಂಧುಗಳಿಗೆ. ಮತ್ತೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸಹಿತ ಸ್ಕಿಪ್ ಮಾಡದೆ ನೀವು ಜಿಪಿಟಿ ಪೋಸ್ಟ್ ಗೆ ಏನಾದ್ರು ಅಪ್ಲೈ ಮಾಡ್ತಾ ಇದೀರ ಅಂತಂದ್ರೆ ಒಂದು ನೆನಪಿಟ್ಕೊಳ್ಳಿ, ಇದರಲ್ಲಿ ಟೋಟಲಿ 6 ಸಬ್ಜೆಕ್ಟ್ಸ್ ಗಳು ಬರುತ್ತೆ. ಒಂದು ಕನ್ನಡ ಲ್ಯಾಂಗ್ವೇಜ್, ಇನ್ನೊಂದು ಇಂಗ್ಲಿಷ್ ಲ್ಯಾಂಗ್ವೇಜ್, ಗಣಿತ ಮತ್ತು ವಿಜ್ಞಾನ, ಜೀವ ವಿಜ್ಞಾನ ಸಿಬಿಜೆಡ್ ಕ್ಯಾಂಡಿಡೇಟ್ಸ್ ದವರಿಗೆ, ಸಮಾಜ ವಿಜ್ಞಾನ ಆರ್ಟ್ಸ್ ಕ್ಯಾಂಡಿಡೇಟ್ಸ್ ದವರಿಗೆ, ಮತ್ತೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಗಣಕ ವಿಜ್ಞಾನ. ಸೊ ಈಗ ಟೋಟಲಿ 6 ಹುದ್ದೆಗಳು ಏನಿದಾವಲ್ಲ ಈ ಕಂಪ್ಲೀಟ್ಲಿ ಜಿಪಿಟಿ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಇಲ್ಲಿ ಇನ್ನೊಂದು ಪಿ ಟೀಚರ್ ಕೂಡ ಬರುತ್ತೆ, ಆದ್ರೆ ಇದರಲ್ಲಿ ಮೆನ್ಷನ್ ಆಗಿಲ್ಲ. ಸುಮ್ಮನೆ ಬಹಳ ಜನ ಕೇಳಿದ್ರು ಸರ್ ಡಿಸ್ಟಿಕ್ ವೈಸ್ ನೀವು ಜಿಪಿಟಿ ಗಳನ್ನ ಹಾಕಿ ಅಂತ. ಸೊ ಹಾಗಾಗಿ ನಾನು ಜಿಪಿಟಿ ವೈಸ್ ಲಿಸ್ಟ್ ಅನ್ನು ಸಹಿತ ಮಾಡಿದ್ದೆ. ಬಟ್ ಆದ್ರೆ ಅವರಿಗೆ ಸರ್ ಕ್ಯಾಟಗರಿ ವೈಸ್ ವೇಕೆನ್ಸಿ ವೈಸ್ ಹಾಕಿ ಅಂತ ಬಹಳ ಜನ ಕೇಳ್ಕೊಂಡ್ರು. ಎಲ್ಲಾ ಡಿಸ್ಟಿಕ್ ವೈಸ್ ಜಿಪಿಟಿ ಸೋಷಿಯಲ್ ಸೈನ್ಸ್, ಜಿಪಿಟಿ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್, ಡಿಸ್ಟಿಕ್ ವೈಸ್ ಜಿಪಿಟಿ ಇಂಗ್ಲಿಷ್, ಜಿಪಿಟಿ ಕನ್ನಡ. ಸೊ ಇದು ಎಲ್ಲದ್ರದ್ದು ವಿಡಿಯೋವನ್ನ ಮಾಡಿ ಹಾಕಿದ್ದೀನಿ. ಪ್ಲಸ್ PDF ಬೇಕಂದ್ರೂ ಸಹಿತ ಕಾಮೆಂಟ್ ಬಾಕ್ಸ್ ಅಲ್ಲಿ ನಾನು PDF ಅಂತ ಹಾಕಿ ನಿಮಗೆ ಲಿಂಕ್ ಅನ್ನ ಕಳಿಸ್ತೀನಿ. ಇಲ್ಲ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗಿ ನೀವು PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಆದ್ರೆ ನಾನು ಬಹಳ ಜನ ಕ್ಯಾಂಡಿಡೇಟ್ಸ್ ಗಳು ಏನ್ ಮಾಡಿದ್ರು ಅಂತಂದ್ರೆ ಇದು ಬೇಡ ನಮಗೆ ಕ್ಯಾಟಗರಿ ವೈಸ್ ಹೇಳಿ ಅಂತ ಅಂದ್ರು. ಸೊ ಹಾಗಾಗಿ ಪ್ರತಿ ಜಿಲ್ಲೆಗೆ 6-7 ಸಬ್ಜೆಕ್ಟ್ ಗಳು ಬರುತ್ತೆ ಪಿ ಟೀಚರ್ ಅನ್ನು ಹಾಕಿದ್ರೆ. ಸೊ ನಾವು ಡಿಸ್ಟಿಕ್ ವೈಸ್ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತಾ ಹೋಗ್ತೀನಿ, ಎಲ್ಲವನ್ನೂ ಕೂಡ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಇರಬೇಕು. ಈಗ ಮೊದಲನೇದಾಗಿ ಚಿತ್ರದುರ್ಗ ಡಿಸ್ಟಿಕ್ ಜಿಪಿಟಿ ಕನ್ನಡ ಸಬ್ಜೆಕ್ಟ್. ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 66 ಪೋಸ್ಟ್ಗಳು. ಇದು GM ಅದರ್ಸ್ ಗೆ 5, GM ಮಹಿಳೆಯರಿಗೆ 11, ಗ್ರಾಮೀಣ 9, ಮಾಜಿ ಸೈನಿಕ 3, ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ಸ್ ಗಳಿಗೆ 1, ಯೋಜನಾ ನಿರಾಶ್ರಿತರಿಗೆ 1, ಅಂಗವಿಕಲರಿಗೆ 2, ಮತ್ತೆ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 1. SC A ಗ್ರೂಪ್ ನವರಿಗೆ 1, ಇತರೆ 1, ಗ್ರಾಮೀಣ 1. SC B ಗ್ರೂಪ್ ನವರಿಗೆ 1, ಇತರೆ ಮಹಿಳೆಯರು 1, ಗ್ರಾಮೀಣ 1. SC C ಗ್ರೂಪ್ ನವರಿಗೆ 1, ಮಹಿಳೆ 1 ಮತ್ತೆ ಗ್ರಾಮೀಣ 1. ಈ ರೀತಿಯಾಗಿ ST ದವರಿಗೆ 1 ಮತ್ತೆ ಮಹಿಳೆ 1, ಕ್ಯಾಟಗರಿ 1 ದವರಿಗೆ 1 ಮತ್ತೆ ಕ್ಯಾಟಗರಿ 1 ಮಹಿಳೆ 1, ಕ್ಯಾಟಗರಿ ಗ್ರಾಮೀಣ 1. 2A ದವರಿಗೆ 2, 2A ದವರಿಗೆ ಮಹಿಳೆ 3, 2A ಗ್ರಾಮೀಣ 3, 2A ಮಾಜಿ ಸೈನಿಕ 3 ಮತ್ತೆ 2A ಫಿಸಿಕಲ್ ಹ್ಯಾಂಡಿಕ್ಯಾಪ್ 1, 2B ಅದರ್ಸ್ 1, 2B ಮಹಿಳೆ 1, 2B ಗ್ರಾಮೀಣ 1, 3A ಇತರೆ 1, 3A ಮಹಿಳೆ 1, 3B ಇತರೆ 1, 3B ಮಹಿಳೆ 1, 3B ಗ್ರಾಮೀಣ 1. ಈ ಇತರೆ ಪೋಸ್ಟ್ ಗಳು ಏನಂತ ಏನಿದಾವಲ್ಲ ಇಲ್ಲಿ ನೀವು ಮಹಿಳೆಯರು ಮತ್ತೆ ಪುರುಷರು ಮಾರ್ಕ್ಸ್ ಗಳನ್ನ ತಗೊಂಡಿರೋ ಮೇಲೆ ಫೈಟ್ ಮಾಡಬಹುದು. ಇಲ್ಲಿ ಮಹಿಳೆ ಅಂತ ಏನಿದೆಯಲ್ಲ ಇಲ್ಲಿ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಪ್ಲಸ್ ಅವರು ಕ್ವಾಲಿಫಿಕೇಶನ್ ಆಗ್ಲಿಕ್ಕೆ ಅರ್ಹರಾಗಿರ್ತಾರೆ. ಈ ಗ್ರಾಮೀಣ ಅಂತ ಏನಿದೆಯಲ್ಲ ಇದರಲ್ಲಿ ಮಹಿಳೆಯರು ಮತ್ತೆ ಪುರುಷರು ಇಬ್ಬರು ಕೂಡ ಕಾಂಪಿಟೇಷನ್ ಅನ್ನ ಮಾಡಬಹುದು. ಅದೇ ರೀತಿ ಇದೇ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಇಂಗ್ಲಿಷ್ ಜಿಪಿಟಿ ಸಬ್ಜೆಕ್ಟ್ ಗೆ ಎಷ್ಟೆಷ್ಟು ಪೋಸ್ಟ್ ಗಳಿದಾವೆ ನೋಡಿ. ಇದು ಕೇವಲ ಒಂದೇ ಒಂದು ಪೋಸ್ಟ್ ಇರೋದು. ಅದು ಯಾರಿಗಪ್ಪ ಅಂತಂದ್ರೆ GM ಅದರ್ಸ್ ಕ್ಯಾಂಡಿಡೇಟ್ ಗಳಿಗೆ. ನಾನೀಗ ಕಂಪ್ಲೀಟ್ ಹೇಳ್ತಾ ಇರೋದು ಚಿತ್ರದುರ್ಗ ಡಿಸ್ಟಿಕ್ ಬಗ್ಗೆ ಮಾತ್ರ. ನೀವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕ್ತೀನಿ ಅಂತಂದ್ರೆ ಯಾವ್ದಾದ್ರು ಸಬ್ಜೆಕ್ಟ್ ನವ್ರು ಇರ್ಬೋದು, ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಬಹುದು. ಮತ್ತೆ ಚಿತ್ರದುರ್ಗ ಡಿಸ್ಟಿಕ್ ಜಿಪಿಟಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಅದು ಕನ್ನಡ ಮಾಧ್ಯಮ, ಜಿಪಿಟಿಯಲ್ಲಿ ಕನ್ನಡ ಮಾಧ್ಯಮ ಒಂದೇ ಬರೋದು. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 62. ಸೊ ಈ ರೀತಿ ನಿಮಗೆ ಕ್ರೈಟೇರಿಯಾಗಳನ್ನ ಕೊಟ್ಟಿರ್ತಾರೆ. ಓಕೆ, ಈ ರೀತಿ ಪೋಸ್ಟ್ ಗಳೆಲ್ಲವೂ ಹಂಚಿಕೆ ಆಗಿದೆ. ಇದೊಂದು PDF ಫೈಲ್ ಅನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ನೋಡಿ. ನಾನಿಲ್ಲಿ ವಿಡಿಯೋದಲ್ಲಿ ಹೇಳೋದಕ್ಕಿಂತ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಒಳ್ಳೇದಾಗಿರುತ್ತೆ. ಯಾಕಂದ್ರೆ ವಿಡಿಯೋ ಬಹಳ ಲಾಂಗ್ ಆಗುತ್ತೆ, ನಿಮಗೆ ನೋಡುವಷ್ಟು ಪೇಷನ್ಸ್ ಕೂಡ ಇರಲ್ಲ. ಅದೇ ರೀತಿಯಾಗಿ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಜೀವ ವಿಜ್ಞಾನ ಬಯಾಲಜಿಕಲ್ ಸೈನ್ಸ್ ಸಿಬಿಜೆಡ್ ಕ್ಯಾಂಡಿಡೇಟ್ಸ್ ದವರಿಗೆ ಟೋಟಲ್ ಪೋಸ್ಟ್ ಗಳು ಏನಪ್ಪಾ ಅಂತಂದ್ರೆ 4 ಇರೋದು. ಅದು 3 ಪೋಸ್ಟ್ ಏನಿದಾವ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತೆ GM ಕ್ಯಾಂಡಿಡೇಟ್ಸ್ ಇತರರಿಗೆ 1, GM ಮಹಿಳೆ 1 ಇದೆ, 2A ಕ್ಯಾಂಡಿಡೇಟ್ಸ್ ದವರಿಗೆ 1 ಇದೆ.
ಯಾರು ಚಿತ್ರದುರ್ಗದಲ್ಲಿ ಬಯಾಲಜಿಕಲ್ ಸೈನ್ಸ್ ಅಪ್ಲಿಕೇಶನ್ ಅಂತ ಇದ್ದೀರಿ ಅವರಿಗೆ ಇದು ಅನುಕೂಲ ಆಗತ್ತೆ. ಚಿತ್ರದುರ್ಗ ಡಿಸ್ಟಿಕ್ ಜೀವ ವಿಜ್ಞಾನ ಕನ್ನಡ ಮಾಧ್ಯಮ ಜಿಪಿಟಿ ಇದು ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟಂತಂದ್ರೆ 3. ಅಂದ್ರೆ ಹಿಂದಿನ ಒಂದು ನೇಮಕಾತಿಯಲ್ಲಿ ತುಂಬಿಕೊಳ್ಳದೆ ಇರುವಂತ ಪೋಸ್ಟ್ ಇದು. ಸೊ ಇಲ್ಲಿ ಸಾಮಾನ್ಯ ಒಂದು GM SC ಒಂದಿದೆ, 2A ಒಂದಿದೆ. ನಂತರ ಅದೇ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಸಮಾಜ ವಿಜ್ಞಾನ ನೋಡಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಮಾಜ ವಿಜ್ಞಾನ ಟೋಟಲಿ 25 ಪೋಸ್ಟ್ಗಳಿರೋದು. ಸೊ ಅದು ಏನಂತಂದ್ರೆ GM 1, ಮಹಿಳೆ 5, ಗ್ರಾಮೀಣ 3, ಮಾಜಿ ಸೈನಿಕ 1, ಅಂಗವಿಕಲ 1. ಸೊ ಹಾಗೆ GM ದವರಿಗೆನೆ 12 ಪೋಸ್ಟ್ ಇದೆ. ಅದೇ SCA ಗ್ರೂಪ್ 1, SCA ಮಹಿಳೆ 1, SCB ಇತರೆ 1 ಅದರ್ಸ್, SCC ಅದರ್ಸ್ 1, ST 1 ಕ್ಯಾಟಗರಿ 1, 2A 1, 2B 1, 3A 1, 3B 1 ಈ ರೀತಿಯಾಗಿ 25 ಪೋಸ್ಟ್ಗಳ ಹಂಚಿಕೆ ಆಗಿದೆ. ಅದೇ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಗಣಕಯಂತ್ರ ವಿಜ್ಞಾನ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಟೋಟಲಿ 6 ಪೋಸ್ಟ್ಗಳಿರೋದು. ಅದರಲ್ಲಿ GM ದವರಿಗೆ ಅದರ್ಸ್ 1, ಮಹಿಳೆ 1, ಗ್ರಾಮೀಣ 1, ಮತ್ತೆ SC ಗ್ರೂಪ್ ನವರಿಗೂ ಕೂಡ ಒಂದಿದೆ, ST ದವರಿಗೆ ಒಂದಿದೆ, ಪ್ರವರ್ಗ 1 ಕ್ಯಾಟಗರಿ 1 ದವರಿಗೆ ಒಂದಿದೆ. ಸೊ ಹಾಗೆ ಟೋಟಲ್ 6 ಪೋಸ್ಟ್ ಆಯ್ತು ಇಲ್ಲಿ. ನಂತರ ದಾವಣಗೆರೆ ಡಿಸ್ಟಿಕ್ ಕನ್ನಡ ಸಬ್ಜೆಕ್ಟಿಗೆ GPT ಕನ್ನಡ ಇನ್ ದಾವಣಗೆರೆ ಡಿಸ್ಟಿಕ್ ಟೋಟಲ್ ನಂಬರ್ ಆಫ್ ಪೋಸ್ಟ್ 32. GM ಅದರ್ಸ್ 2, ಮಹಿಳೆ 6, ಗ್ರಾಮೀಣ 5, ಮಾಜಿ ಸೈನಿಕ 1, ಕನ್ನಡ ಮಾಧ್ಯಮ 1, ಅಂಗವಿಕಲ 1. SCA ಅದರ್ಸ್ 1, ಮಹಿಳೆ 1, SCB ಅದರ್ಸ್ 1, ಮಹಿಳೆ 1, SCC ಅದರ್ಸ್ 1, ST 1 ಕ್ಯಾಟಗರಿ 1, ಮಹಿಳೆಯರು 1, 2A 1, ಮಹಿಳೆಯರು 2, ಗ್ರಾಮೀಣ 2, 2A ಕ್ಯಾಟಗರಿಯಲ್ಲಿ, 2B 1, 3A 1, 3B 1 ಟೋಟಲ್ 32 ಪೋಸ್ಟ್. ದಾವಣಗೆರೆ ಜಿಲ್ಲೆಯಲ್ಲಿ GPT ಇಂಗ್ಲಿಷ್ ಟೋಟಲ್ 11 ಪೋಸ್ಟ್ಗಳು, ಅದರಲ್ಲಿ 1 ಬ್ಯಾಕ್ಲಾಗ್ ಹುದ್ದೆ. ಈ 10 ಪೋಸ್ಟ್ಗಳನ್ನು ಈ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಈ ರೀತಿ ಇದೆ ಕ್ಯಾಟಗರಿ ವೈಸ್. ಸೊ ಟೋಟಲ್ 10 ಪೋಸ್ಟ್ ಇದೆ, ಆದ್ರೆ 1 ಬ್ಯಾಕ್ಲಾಗ್ ಪೋಸ್ಟ್ ಯಾರಿಗಿದೆ ಅಪ್ಪ ಅಂದ್ರೆ 3A ಕ್ಯಾಂಡಿಡೇಟ್ಸ್ ದವರಿಗಿದೆ. ಅದೇ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಗಣಿತ ಮತ್ತು ವಿಜ್ಞಾನ GPT ಕನ್ನಡ ಮಾಧ್ಯಮ ಅಂತ ಇದೆ. 14 ಹಿಂದುಳಿದ ಪೋಸ್ಟ್ಗಳು, 47 ಪ್ರಕಟಿತ ಹುದ್ದೆಗಳು, 61 ಟೋಟಲ್ ಪೋಸ್ಟ್. ಸೊ ಈ ರೀತಿ ಕ್ರಿಟೇರಿಯಾ, ರಿಸರ್ವೇಶನ್ ಕ್ರಿಟೇರಿಯಾಗಳನ್ನ ಫಾಲೋ ಅಪ್ ಮಾಡಿದ್ದಾರೆ. ನಿಮಗೆ PDF ಅನ್ನು ನಾನಿಲ್ಲಿ ಹಾಕಿದ್ದೀನಿ. PDF ಅನ್ನು ನೋಡಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲವೂ ಬ್ಯಾಕ್ಲಾಗ್ ಹುದ್ದೆಗಳು. ನಿಮಗೆ ಎಲ್ಲಾ ಡಿಸ್ಟಿಕ್ ಅನ್ನು ವಿಡಿಯೋಗಳು ಸಹಿತ ಬೇಕಂತಂದ್ರೆ ಇಲ್ಲಿದೆ. ಇದು ದಾವಣಗೆರೆ GPT ಜೀವ ವಿಜ್ಞಾನ ಟೋಟಲ್ ಪೋಸ್ಟ್ 4. SC ದವರಿಗೆ 2, 1 ಮಹಿಳೆ 1 ಅದರ್ಸ್, ಇನ್ನೊಂದು ಅಂಗವಿಕಲ SCನೇ, ST 1. ಸೊ ಹಾಗಾಗಿ 4 ಪೋಸ್ಟ್ಗಳಿವೆ. ಅದೇ GPT SS ಸಮಾಜ ವಿಜ್ಞಾನ ಟೋಟಲಿ 25 ಪೋಸ್ಟ್ಗಳು, ಅದರಲ್ಲಿ GM 2 ಅದರ್ಸಿಗೆ,